ಗೌರವಾನ್ವಿತ ಸುಧಾಕರ್ ಶೆಟ್ಟರು ತನ್ನ ಹುಟ್ಟೂರಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಇವತ್ತು ಅಧಿಕೃತವಾಗಿ ಒಂದು ಸುಂದರವಾದಂಥ ದೇವಾಲಯವನ್ನು ನಿರ್ಮಾಣ ಮಾಡಿ ಅದರ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಜ್ಞಾನಸುಧಾ ಕಾರ್ಕಳದಲ್ಲಿ ಆರಂಭ ಆದ ನಂತರ ಕಾರ್ಕಳದ ಬೆಳವಣಿಗೆ, ಶೈಕ್ಷಣಿಕ ಬದಲಾವಣೆಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಿನಾದ್ಯಂತ ನಡೀತಾ ಇದೆ ಅನ್ನುವಂಥದ್ದನ್ನು ಪ್ರತ್ಯಕ್ಷವಾಗಿ ನಾವೆಲ್ಲರೂ ಕೂಡ ನೋಡ್ತಾ ಇರುವಂಥವ್ರು. ಅದಕ್ಕೆ ಮತ್ತೊಂದು ಸೇರ್ಪಡೆ, ಇವತ್ತು ಅಜಕಾರನ ಈ ಪರಿಸರದಲ್ಲಿ ಕೇವಲ 9 ತಿಂಗಳ ಅವಧಿಯಲ್ಲಿ ಇಷ್ಟು ಸುಂದರವಾದಂಥ ಕ್ಯಾಂಪಸನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಸುಧಾಕರ್ ಶೆಟ್ಟರ ಒಂದು ಒಳ್ಳೆಯ ಮನಸ್ಸೇ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗಲಿಕ್ಕೆ ಅದು ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನನಗೆ ಅತ್ಯಂತ ಸಂತೋಷ ಏನು ಅಂತ ಕೇಳಿದರೆ, ಅಜಕಾರ್ನಲ್ಲಿ ಒಂದು ಗಣಪತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪ ಮತ್ತು ಈ ಕ್ಯಾಂಪಸ್ಸಿಗೆ ಮಾತ್ರ ಅದು ಸೀಮಿತ ಆಗಬಾರ್ದು, ಅದು ಸಾರ್ವಜನಿಕ ಪ್ರವೇಶಕ್ಕೂ ಕೂಡ ಮುಕ್ತ ಆಗಬೇಕು ಅನ್ನುವ ಕಾರಣಕ್ಕೆ ಎಲ್ಲ ಸಾರ್ವಜನಿಕರಿಗೆ ಆ ಗಣೇಶ ದೇವಸ್ಥಾನಕ್ಕೆ ಬರಲಿಕ್ಕೆ ಬೇಕಾದಂಥ ಅವಕಾಶವನ್ನು ಇವತ್ತು ಅವರು ಕಲ್ಪಿಸಿಕೊಟ್ಟಿರುವಂಥದ್ದು. ಮೊನ್ನೆ ನಡೆದಂಥ ಹೊರೆಕಾಣಿಕೆಯಲ್ಲಿ ಇಡೀ ಗ್ರಾಮದ ಜನ ಅವರ ಸಹಭಾಗಿತ್ವದಲ್ಲಿ ಅವರು ತೊಡಗಿಸಿಕೊಂಡಿರುವಂಥದ್ದು. ಇದು ಕೇವಲ ಸುಧಾಕರ್ ಶೆಟ್ಟರ ಶಾಲೆ ಅಲ್ಲ, ಇದು ಅಜಕಾರನ ಶಾಲೆ ಅನ್ನುವಷ್ಟರ ಮಟ್ಟಿಗೆ ಈ ಭಾಗದ ಜನ ಅಭಿಮಾನದಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗವಹಿಸುವಂತಾಗಿದೆ. ಹಾಗಾಗಿ ತನ್ನ ಹುಟ್ಟೂರಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡುವಂಥ ಒಂದು ಒಳ್ಳೆಯ ಪ್ರಯತ್ನದಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಅವರಿಗೆ ಹಾರೈಸ್ತಾ, ನಾಡ್ದು 14ನೇ ತಾರೀಕು ಮತ್ತೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋರಿದ್ದೇವೆ. ಅವತ್ತು ಉಳಿದ ಎಲ್ಲ ಸಂಗತಿಗಳನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಈ ಕಾರ್ಯವನ್ನು ಮಾಡಲಿಕ್ಕೆ ಅವರಿಗೆ ನೆರವಾದಂಥ ಎಲ್ಲ ಬಂಧುಗಳಿಗೆ ಮತ್ತು ಈ ಅಜಕಾರ್ನಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಬೇಕು ಅನ್ನುವಂಥ ಕಲ್ಪನೆ ಅವರ ನಡುವೆ ಬಂದಿರುವಂಥದ್ದು ಸಂತೋಷದ ಸಂಗತಿ. ಅವರಿಗೆ ಅತ್ಯಂತ ಯಶಸ್ಸು ಸಿಗಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ.